ಕುಮಾರ ಕಕ್ಕಯ್ಯ ಅಂತಕ್ಕಂಥ ಒಬ್ಬ ವಚನಕಾರ ಒಂದು ವಚನವನ್ನು ಹೇಳ್ತಾನೆ, ಎಲ್ರಿಗೂ ಅನ್ವಯಿಸ್ತಕ್ಕಂಥ ವಚನ. ನೋಡ್ರಿ, ನಿಮಗೆಲ್ಲ ಅನ್ವಯಿಸ್ತದೆ. ಹೊಲಕ್ಕೆ ಹೋದ ಮಗ ಹೇಳ್ತದ್ರಿ, ಹೊಲಕ್ಕೆ ಹೋದ ಮಗ ಉತ್ತದೆ ಬಿತ್ತದೆ, ತಂದೆಯ ಧ್ಯಾನ ಮಾಡಿ ಮಾಡಿ ರಾಶಿಯ ಮನೆಗೆ ತರಬಹುದೇ? ಅರ್ಥ ಆಗ್ತದೆ ಸ್ಥಳ ವಚನ. ಹೊಲಕ್ಕೆ ಹೋದ ಮಗ ಉತ್ತದೆ ಬಿತ್ತದೆ, ತಂದೆಯ ಧ್ಯಾನ ಮಾಡಿ ಮಾಡಿ ರಾಶಿಯ ಮನೆಗೆ ತರಬಹುದೇ? ಆಗದು ನೋಡಯ್ಯ. ಭೂಮಿಗೆ ಬಂದ ಮಾನವ ದೇವರ ನೆನೆದು ಹೆಂಡರ ಮಕ್ಕಳ ಸಲುಹಬಹುದೇ? ಆಗದು ನೋಡಯ್ಯ. ಮಾಡದೆ ಬೇಡುವವನಿಗೆ ಯಾವ ದೇವರು ಏನನ್ನು ಕೊಡಲಾರೆನೆಂದ ಕುಮಾರ ಕಕ್ಕಯ್ಯ. ಇದು ನಾವು ತಿಳ್ಕೊಳ್ಳಬೇಕು. ವಿಶೇಷವಾಗಿ ನಾವೇನು ಹಿಂದುಳಿದವರಿದ್ದೀವಿ, ದಲಿತರಿದ್ದೀವಿ, ದೇವರ ವಿಷಯದೊಳಗ, ಧರ್ಮದ ವಿಷಯದೊಳಗ ಭಾಳ ಮೂಢನಂಬಿಕೆ ಒಳಗಾಗಿದ್ದೀವಿ. ದಯವಿಟ್ಟು ದೇವರ ಸಲುವಾಗಿ ದುಡ್ಡು ಖರ್ಚು ಮಾಡೋದು, ಧರ್ಮದ ಸಲುವಾಗಿ ದುಡ್ಡು ಖರ್ಚು ಮಾಡೋದು ಬಿಡ್ರಿ. ಮಕ್ಕಳ ಶಿಕ್ಷಣದ ಸಲುವಾಗಿ ದುಡ್ಡು ಖರ್ಚು ಮಾಡಿದ್ದೀವಿ ಅಂದ್ರೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಫಲ ನನಗೆ ಜೀವನದಲ್ಲಿ ಕೊಡಂಗಿಲ್ಲ.